ಬಿಡ್ತೀನಿ ನಿಜ ನಿಜವಾಗ್ಲೂ ಬಿಡ್ತೀನಿ ನೀನು ದೇವತೆ. ಹೊಲದಿಂದ ನಮ್ ಗ್ಲಾಸ್ ಆಗೈತೆ ಹೊರತು ತೀರಾ ಏನ್ ಪ್ರಾಫಿಟ್ ಆಗಿಲ್ಲ. ಏನಕ್ಕೆ ಅಲ್ಲ ಏನಕ್ಕೆ ಹಿಂಗ್ ಮಾಡ್ಸಿದ್ರಿ? ಲೋ ನೀನ್ ರೀಲ್ಸ್ ನೋಡಕ್ ಆಗದೆ ಜನಗಳೆಲ್ಲ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡ್ತವ್ರ ಕಳ. ಅಂದ್ರೆ 200 ದಿವಸ ಕಾಯಿಲೆ ಬರ್ಬೇಕು. ಅದು ನಮ್ ಸ್ವಾತಂತ್ರ್ಯ ನಿನ್ಗೆ ಯಾಕಪ್ಪ? ಯಾಕೆ ಯಾರು ಯಾವ್ದಾರು ಹುಡುಗಿ ಗಿಡ್ಗಿ ಏನಾರ ಅನ್ಲ ಹಿಂಗೆ? ಅಬ್ಬ ರೆಡಿ ನೀನು? ಸರಿ ಆಯ್ತು. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಕ್ಕಳು ನಮಸ್ಕಾರ. ಇವತ್ತು ನೋಡಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಸಿಕ್ಕಾಪಟ್ಟೆ ಬೇಗ ಎದ್ಬಿಟ್ಟವನಿ. ನಮ್ಮ ಅಮ್ಮನ್ನ ನಮ್ಮ ಅಜ್ಜಿ ಮನೆಗೆ ಡ್ರಾಪ್ ಕೊಡ್ಬೇಕು. ನಮ್ಮ ಅಮ್ಮ ಆದಿ ಚುಂಚನಗಿರಿ ದೇವಸ್ಥಾನಕ್ಕೆ ಹೋಯ್ತದೆ. ಅದಕ್ಕೆ ಇವತ್ತು ಬೇಗ ವಿಡಿಯೋ ಸ್ಟಾರ್ಟ್ ಮಾಡ್ತಾವೆ. ಇವತ್ತು ಜ್ಞಾನವಿ ನಮ್ಮ ಮಟ್ಲಿ ಬಂದ್ಬಿಟ್ಕೊಳೆ. ಯಾಕೆ ಮಗಳೇ ನಮ್ಮ ಮನೆಗೆ ಬಂದಿದ್ಯಾ ಇವತ್ತು? ಯಾಕಂದ್ರೆ ನೀನ್ ಬೇಕು. ನಾನ್ ಬೇಕಾ? ಏನಕ್ಕೆ ನಾನ್ ಬೇಕು? ಸುಮ್ನೆ ಬೇಕಾ? ನಿಂಗೆ ಯಾರು ಇಷ್ಟ ಏನು ಮಗಳೇ? ಯಾಕೆ ಇಷ್ಟ ನಾನು? ದಿನ ಅಂದಿ ಕೊರ್ಕೋಯ್ತಲ್ಲ. ಚಿನ್ನ ಮದುವೆ ಕುಚ್ಚು 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 ಗಾನ ಮದುವೆ. ಅಮ್ಮ ಇನ್ನೂ ಸೀರೆನೇ ಉಟ್ಕೊಂಡಿಲ್ಲ. ಯಾಕಮ್ಮ ಎದಳ್ಸ್ಕೊ ಬಂದೆ ನಾನು? ಗೈಸ್ ನಮ್ಮ ಅಮ್ಮನೇ ಇನ್ನೂ ರೆಡಿ ಆಗಿಲ್ಲ. ನನ್ನ ಎದ್ಬಾಲ ಅಂತ ಕರ್ಕ ಬಂದ್ಬಿಡ್ತು. ಸುಮ್ಮನೆ ಸೈಕ್ ಮಾಡ್ತಾರೆ ಬೆಳಗ್ಗೆ ಜಾವನ ಎದಳ್ಸ್ಬಿಟ್ಟು. ಗುರು ನಮಸ್ಕಾರ. ಗುರು ಏನ್ ಗುರು ಸಮಾಚಾರ? ಏನವೇ ಮಗಳೇ ಬಾಂಗ್ಲಿ ಹೋಗಿದ್ ಬರೋ ಚಿನ್ನ ಬೋ ಚಿನ್ನ ಮದುವೆ ಇದೆ. ಚಿನ್ನ ಮಗಳ ಕಿಸ್ ಕೊಡುವ, ಕಿಸ್ ಕೊಡು. ಸನ್ ಕಿಸ್ಟ್ ಜ್ಞಾನವಿ ಆಲ್ಸೋ ಕಿಸ್ಟ್. ಗೈಸ್ ಅಲ್ಲಿ ಮಿಸ್ಸಸ್ ನಿಂತಿ ಇವಾಗ ಹೋಗ್ಬಿಟ್ಟಿದ್ರಲ್ಲ ಒಂದು ವರ್ಷ. ಹೆಂಗಿತ್ತ ಶಾರ್ಟ್ ಕೊಡ್ತಾ ಇದ್ರೆ ಶಾರ್ಟ್ ಅಮ್ಕುಡು ಏನಪ್ಪ ಇಲ್ಲ ಇಷ್ಟು ಬೆಳ್ಳಗ್ ಕಾಣಿಸ್ತಾನೆ ಕುಂಟ ಬೆಳಗ್ಗೆ ಎಲ್ಲೈತಿದೆ ಮದುವೆ. ನನ್ ಯಾವನ ಸೆಡೆ ಅನ್ಕೊಂಡ್ರೆ ನೀನೆಲ್ಲ ಇದು ಕರ್ಮ ಅನ್ನೋದ್ ನೋಡ್ಲಾ ಇಲ್ಲಿಂದ ಇಲ್ಲೇ ಕೊಟ್ಬಿಡ್ತಲ್ಲ. ಜಿನ್ನಾಳಿ ಕೊಡ್ರೆ ಕರ್ಮ ಅನ್ನೋದ್ ನಂಗೆ ಹೊಡೆದ್ ಬಿಡ್ತಲ್ಲ. ಇಲ್ಲ ನೋಡ ಇಲ್ಲಿ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತಾನ ನೋಡ್ಬೇಲೆ ಹೆಂಗೆ ನಿಜವಲ್ಲ ಎಷ್ಟು ಹ್ಯಾಂಡ್ಸಮ್ ಕಾಣಿಸ್ತಾನ ಗೊತ್ತಾ? ನೋಡ್ಬೇಲೆ ಗುಳ್ಳೆಗಳೆಲ್ಲ ಎದ್ ಕಾಣಿಸ್ತಾವೆ. ಇಲ್ಲ ನಿಂಗೆ ಒಳ್ಳೊಳ್ಳೆ ಅಡ್ಡ ಹೆಸರು ಕಟ್ತಾವ. ಅಲ್ಲಿ ಏನ ಉಳ್ಳಳ್ಳಿ ರೇಕ್ಸಂಗ ಆಗೋದ್ನಲ್ಲ ಜಿನ್ನಳ್ಳಿನ ಅದು ಉಳ್ಳಳ್ಳಿ. ಅಲ್ಲಿ ಉರ್ಸ ವಿಜಿ ಹತ್ರ ಬಂದ್ರೆ ವಿಜಿ ಇನ್ನೂ ಉರ್ಸ ಹಾಕ್ಬಿಡ್ತಾನೆ ನೋಡ. ಇವನ್ ರೇಕ್ಸನ್ ಮಾತ್ರ ಹಾಕ್ತೀನಿ. ಗೈಸ್ ಇಲ್ಲಿ ನೋಡಿ ನಮ್ಮ ಹೊಲಕ್ಕೆ ಎಷ್ಟು ಜನ ಬಂದವ್ರೆ ಅಂತ. ಶುಂಠಿ ಹೊಲದೊಳಗೆ ಮೊಣ್ಣೇರ್ ಹಾಕ್ತವ್ರೆ. ನಾನು ಟೀ ಕೊಟ್ಬಿಟ್ಟು ಬರೋಕೆ ಅಂತ ಬಂದೆ. ಇವಾಗ ನಮ್ಮ ಅಮ್ಮನ್ ಡ್ರಾಪ್ ಮಾಡಕ್ ಹೋಗ್ಬೇಕು. ನೋಡಪ್ಪ ನಮ್ಮ ಮಣ್ರಾಜು ಇಲ್ಲೇ ಅವನೇ. ನೀನು ಗೊರಾಕ್ಲಾ ದಡಿಯಾ ತಿಂದ್ ಹೆಂಗಾಗಿದ್ಯಾ ನೋಡು. ಒಳ್ಳೆ ಆನೆ ಇದ್ದಂಗೆ. ಗೈಸ್ ನಮ್ಮಮ್ಮ ಹಿಂಗ್ ರೆಡಿಯಾಗಿ ಇವಾಗ ದೇವಸ್ಥಾನವಿದೆ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ಯಮ್ಮ? ನೀನು ದೇವತೆ ಈ ನನ್ನ ಪಾಲಿಗೆ. ಚುಂಚುಂಗಿರಿ ನಮ್ಮ ಅಜ್ಜಿ ಅವರ ಮನೆ ದೇವ್ರ. ಗೈಸ್ ನಾನು ಇವಾಗ ಮಕ್ಕ ತೊಳ್ಕೊಂಡು ಹೋಗ್ಬೇಕು ನಮ್ಮ ಡ್ರಾಪ್ ಮಾಡಕ್ಕೆ. ಅವೋ 10 ಗಂಟೆಗೆ ಬಿಡ್ತಾರೆ. ಇಲ್ಲಿ ನೋಡಿ ಹೆಂಗ್ ರೆಡಿಯಾಗಿ ಬಂದಿದ್ದಾಳೆ ನೋಡು. ಯಾರು ಬಂದೇ ಇಲ್ದವ್ರವೆ. ಅವ್ರಿಗೆ ಮುಂಚೆ ನನ್ನ ಕರ್ಕೊಂಡು ಅಷ್ಟೊತ್ತಿಗೆ ಎದಳ್ಸ್ಕೊಂಡ್ಲು ಗೈಸ್ ನಮ್ಮವ್ವ. ರೆಡಿ ಆಗಿರೋದ್ ನೋಡ್ಬೇಕು. ರೆಡಿಯಾ ಹೆಂಗಾಗಿದ್ದಾಳೆ ರೆಡಿ ನೋಡ್ಬೇಕು. ಇಲ್ಲ ಇದೇನಿಲ್ಲ ಬೆಳಗ್ಗೆ ಈ ರೇಂಜ್ ಬರ್ಸ್ತಿದ್ಯಾ? ಕೂಡ್ಲಾಗ ಇಲ್ಲೆಲ್ಲ ಬರ್ಸ್ಕೊಂಡು ಗೈಸ್ ಇವತ್ತಿನ ಮೇವನ ನಮ್ಮ ಅಜ್ಜಿ ಹಟ್ಲಿ ತಿಂತವನಿ. ಬಾತು ಆಮೇಲೆ ಆಮ್ಲೆಟ್. ಗೈಸ್ ಇವಾಗ ನಮ್ಮ ಮಟ್ಟಿಗೆ ಹೋಗೋ ಸಮಯ. ಬಾಯ್ 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 ಬೈಲೆ. ಗೈಸ್ ನಮ್ ಜ್ಞಾನವಿ ಬತ್ತು ತಿರ್ಗಾ ತಳ್ಳು ಬೈಲೆ. ತಳ್ಳು ದೂರ ತಳ್ಳು. ಬಟ್ಟೆ ಸಕ್ಕದಾಗಿ ಇಕ್ಕಿದೆ ಬಿಡವ ತಾಯಿ. ಗೈಸ್ ವಿಜಯ್ದು ಒಂದು ಹಳೆ ಕಾಮಿಡಿ ವಿಡಿಯೋ ಇದೆ. ಪೋಸ್ಟ್ ಮಾಡಿ 4-5 ದಿವಸ ಆಗದೆ ನಾನು ಯೂಟ್ಯೂಬ್ ಅಲ್ಲಿ.
ಇವಾಗ ನೋಡಿದ್ರು ಬಿದ್ದೀನಾಗಿದ್ದೀನಿ. ನೀವು ಒಂದ್ಸತಿ ನೋಡ್ಬಿಡಿದ ಇಂಥ ಜೀವನ ಮಾಡೋದ್ ಬದಲು ಕರೀಂ ಸಾಬ್ರು ಅಂತ ಸಾಯಂಕಾಲ ಆಡ್ಕೊಳ್ಳಲ್ಲ ಏನ್ ಎಲ್ರು ಅಲ್ಲ ಹಣ್ಣು ಆಡ್ಕೊಳಕ್ಕಾಗಲ್ಲ ನಿನ್ ಕೈಯಲ್ಲಿ ಅವ್ನ ಹೇರ್ ಸ್ಟೈಲ್ ನೋಡಕ್ ಅಣ್ಣಂಗೆ ಕೂದಲಿಲ್ಲ ಗೈಸ್, ಇಲ್ಲಿ ನೋಡಿ ಅಣ್ಣನ್ ಕೂದಲಿಲ್ಲ, ಅದಕ್ಕೆ ಆಡ್ಕೊಳ್ತಾಡೋದು ವಿಜಯ್. ಇನ್ನೊಂದ್ಸತಿ ನೋಡಿ ಅದು Q&A ಬ್ಲಾಗ್ ಅಲ್ಲಿ ಬರೋದು. 17,250 ಹಾಕ್ಬೇಕಂತ, ಇಲ್ಲಿ 16,000 700 ರೂಪಾಯಿ ನೀನ್ ಕೊಡಪ್ಪ. ಬಡವ್ರ ಏನಪ್ಪ ಕಣ, ಇಷ್ಟ ಮಡಿ ಕಂದಿನಲ್ಲ ಹೇಳೋ ಅವ್ರು ಕೊಡಕಂತ ಈಗ ದುಡ್ಡು ಅಕೌಂಟ್ಗೆ ಹಾಕ್ಬೇಕಂತ. ಸರಿ ಆಯ್ತು ಗೈಸ್, ನಮ್ಮ ಹೊಲಕ್ಕೆ ಶುಂಠಿ ಕೆಲಸ ಮಾಡೋರು ಬಂದಿದ್ರು. ಮೊನ್ನೆ ಹಾಕಿರೋರ್ಗೆ ಎಷ್ಟು 17,250 ರೂಪಾಯಿ ಕೊಡ್ಬೇಕಂತ. ಶುಂಠಿಗೆ ಹೆವಿ ಖರ್ಚು ಆಯ್ತದೆ, ಆದ್ರೆ ಶುಂಠಿ ರೈಟೇ ಸಿಗಲ್ಲ. ಹೋದ್ಸತಿ ಶುಂಠಿ ಹಾಕಿದಾಗ ನಮ್ಗೆ ಎಷ್ಟು ಲಾಸ್ ಆಗಿದೆ? ಹೋದ್ಸತಿ 2 ಲಕ್ಷ ಡಮ್ ಅನ್ಸ್ತು. ಈ ವರ್ಷ ಏನಾಯ್ತದೆ ನೋಡ್ಬೇಕು. ಈ ವರ್ಷ ಮತ್ ಯಾಕಪ್ಪ ಅದೇನು ಗೈಸ್, ನಮ್ಮ ಅಪ್ಪಂದು ಅದು ಲಾಸ್ ಆಯ್ತದೆ ಅಂತ ಗೊತ್ತಿದ್ರು ಹಾಕುತ್ತೆ. ರೈತರದು ಆಲ್ಮೋಸ್ಟ್ ಹೆಂಗಂದ್ರೆ ಹೊಲ ಇರ್ತದಲ್ಲ, ಹೊಲನ ಖಾಲಿ ಬಿಟ್ಕೊಂಡ್ರೆ 4-6 ಜನ ನೋಡೋ ಹೋಗ ಬರೋರಲ್ಲ ಏನಂತಾರೆ ರೀಸನ್ಗೋಸ್ಕರನೇ ವ್ಯವಸಾಯ ಮಾಡ್ತಾರೆ, ಸಂಪಾದನೆ ಮಾಡ್ಬೋದು, ಆಗ್ತೀವಿ. ಗೈಸ್ ನಮ್ಮ ಅಪ್ಪ ಹೇಳ್ತೀನಿ ಕೇಳಿಸ್ಕೊಳ್ರಿ, ಈ ಮನೆ ನಾವು ಕಟ್ಟವಿಯಲ್ಲ, ಈ ಮನೇನು ಸಾಲದಿಂದಾನೇ ಕಟ್ಟಿರೋದು. ನಮ್ಮ ಅಪ್ಪ ಹೊಲದಿಂದ ಎಂಥದ್ದು ಸಂಪಾದನೆ ಮಾಡಿಲ್ಲ. ನಮ್ಮ ಅಪ್ಪ ಕೆಲಸ ಮಾಡುತ್ತಲ್ಲ ಪೋಸ್ಟ್ ಆಫೀಸಲ್ಲಿ, ಅದರಲ್ಲಿ ಅಷ್ಟು ಇಷ್ಟು ಲೋನು ಗೀನು ತೆಗ್ದಿ ಈ ಮನೆ ಅಂದ್ರೆ ಈ ಮನೆ ಸಾಲದಿಂದ ಕಟ್ಟಿದ್ದು, ಸಾಲ ತೀರ್ಸಕ್ಕೆ ಮತ್ತೆ ಸಾಲ ಮಾಡಿರೋದು. ಹೊಲದಿಂದ ನಮ್ಗೆ ಲಾಸ್ ಆಗೈತೆ ಹೊರತು ತೀರಾ ಏನ್ ಪ್ರಾಫಿಟ್ ಆಗಿಲ್ಲ ಗೈಸ್. ಗೈಸ್ ಯಾರು ನಮ್ಮ ಸಬ್ಸ್ಕ್ರೈಬರ್ ಬಂದವ್ರಂತೆ, ಬನ್ನಿ ಯಾರು ಅಂತ ನೋಡುವ. ಹಾಯ್ ಬ್ರೋ. ಹಾಯ್, ಚೆನ್ನಾಗಿದ್ದೀರಾ ಗೈಸ್? ನಿಮ್ಗೆ ನಮ್ ಜ್ಞಾನವಿ ಹೇರ್ ಸ್ಟೈಲ್ ತೋರಿಸ್ತೀವಿ, ನೋಡ್ಕೊಳ್ಳಿ. ಲೇ ಜ್ಞಾನವಿ, ಏನೇ ಒಳ್ಳೆ ಕಳ್ಳಿ ಕಣಕ್ ಕಾಣಿಸ್ತಿದ್ಯಾ ಇಲ್ಲಿ? ಏನಕ್ಕೆ ಅಲ್ಲ, ಏನಕ್ಕೆ ಹಿಂಗ್ ಮಾಡ್ಸಿದ್ರಿ? ತುಂಬಾ ಚೆನ್ನಾಗಿ ಎಣ್ಣೆ ಹಾಕಿಸ್ತೀವಿ. ನಿಂಗೇನಗರ ಏನವೇ ಮೂಸಕ ಮಾಡ್ಸಿದ್ಯಾ ಕಟಿಂಗ? ತರ್ಲೆ ಮದುವೆ ತಂದು ಬ್ರೋ, ಯಾಕೆ ಬ್ರೋ ಈ ತರ ಮಾಡ್ಸಿದ್ರಿ? ನೀವು ಮಾಡ್ಸ್ಕೊಬಿಟ್ಟಿದ್ದೀರಿ? ಅವಳು ಕೂಲ್ ಇದ್ದಾಗಲೇ ಚೆನ್ನಾಗಿಲ್ಲ, ಈಗಲೂ ಸೂಪರ್ ಆಗದೆ. ಮಶ್ರೂಮ್ ಕಟಿಂಗ್. ಹೌದಾ, ಮಶ್ರೂಮ್ ಕಟಿಂಗ್ ಚಿನ್ನ ಮಗಳೇ? ಮಶ್ರೂಮ್ ಕಟಿಂಗ್ ಇದು? ಮಶ್ರೂಮ್ ಬಿರಿಯಾನಿ ಕಟಿಂಗಾ? ಗೈಸ್ ನಮ್ಗೆ ನಾನು ಹೋಮ್ ವರ್ಕ್ ಮಾಡ್ತಾವಳೆ. ಅಯ್ಯೋ ಹೋಮ್ ವರ್ಕ್ ಬರೀಬೇಕಾಯ್ತೆ ಅಂತ ಇಷ್ಟೊಂದೆಲ್ಲ ನಾಟಕ ಆಡಬಾರ್ದು, ಮುಚ್ಕೊಂಡ್ ಬರೀರಿ. ಬರೀ ಏನಕ್ಕೆ ಬೇಡ? ನಾನೇನಕ್ಕೆ ಬೇಡ? ನಾನ್ ಏನಕ್ಕೆ ಬೇಕು? ನನಗ್ ನೀನ್ ಬೇಕು. ಜ್ಞಾನವೇ ಸರಿ ಆಫ್ ಮಾಡಿದೆ ಬಿಡು. ಲೋ, ನೀನ್ ರೀಲ್ಸ್ ನೋಡಕ್ಕಾಗದೆ ಜನಗಳೆಲ್ಲ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡ್ತಾರ ಕಳ. ಬ್ರೋ ನಿಮ್ ಅಣ್ಣಂಗೆ ರೀಲ್ಸ್ ಮಾಡಕ್ ನಿಲ್ಸ್ಬಿಡ ಕೇಳಿ ಬ್ರೋ ಅಂತ. ನಿಲ್ಸ್ಬಿಡ, ರೀಲ್ಸ್ ಮಾಡೋದ್ನ ನಿಲ್ಸ್ಬಿಡ ಕೇಳಿ ಬ್ರೋ ಅಂತ ಹೇಳ್ತವ್ರೆ ಕಳ. ನಿಲ್ಸ್ಬಿಡ. ಆಯ್ತು, ಮದುವೆ ಸುಮ್ಮನೆ. 5 minutes later. ಏನ್ ಗುರು ಸಮಾಚಾರ? ನಿನ್ ಹಿಂಗ್ ನೋಡಕ್ ಖುಷಿ ಆಯ್ತದ ಕಣ. ವ್ಯವಸಾಯ ಮಾಡಿ ರಿಯಲ್ ರೈತ ತರ ಕಾಣಿಸ್ತಿದ್ಯಾ ಗೈಸ್. ಅಪ್ಪ ಜನ ನೋಡ್ರಿ, ರಿಯಲ್ ಹುಡ್ಗ, ರಿಯಲ್ ರೈತ. ಅಣ್ಣ ನಿಂಗ್ ಕಾಯಿಲೆ ಗೀಲೆ ಏನಿಲ್ಲ ಅಲ್ವಾ? ಎನಿ ಟೈಮ್ ಗಟ್ಮುಟ್ಟಾಗಿರ್ತೀಯ ಅಂದ್ರೆ ಇನ್ನೂ ದಿವಸ ಕಾಯಿಲೆ ಕಾಯಿಲೆ ಬಂದು ನಾನು ಹಂಗೆ ನೀನ್ ಹೇಳ್ತಾ ಇರೋದು. ನಿನ್ನ ದಿವಸ ಕಾಯಿಲೆ ಗೀಲೆ ಇಲ್ಲ ಅಂತ ಕೇಳಿದ್ರೆ ನಿನ್ನ ಬರ್ಬೇಕು. ಕಾಯಿಲೆ ಇಲ್ಲ ಅಂದ್ರೆ ನೀನ್ ಅಷ್ಟು ಗಟ್ಮುಟ್ಟಿ ಆಗಿದ್ಯಾ, ಒಳ್ಳೆ ಹೀರೋ ತರ ಇದೆಯಾ ಅಂತ. ವಯಸ್ಸಾಗ್ಬಿಟ್ಟಿದ್ದ ಗೈಸ್ ಅಪ್ಪ ಜನ ಅಷ್ಟು ಕುಡಿತಾರೆ ಆದ್ರೆ ಗಟ್ಟಿ ಮುಟ್ಟಿ ಮನ್ಸ. ಅದೇ ಕಣ ಹೊಡಿಯಕ್ಕೆ ಬತ್ತೀಯ? ಮತ್ತೆ ಇನ್ನೇನು ಅದು ಎಗಲ ಮೇಲೆ ಕೈ ಹಾಕಂದ್ರೆ ನೀನು ಏನ್ ಜಿಟ್ಟಿ ಬಡಿತೀಯ? ನಾನು ಹೊಡ್ಬಿಡ್ತೀನಿ, ಹಿಡಿದ್ಬಿಡ್ತೀನಿ. ಏನ್ ಹುಲಿಯಾರಂಗ ಆಡ್ತೀಯ? ಹುಲಿಯಾರಂಗ ಆಡ್ತೀನಿ, ನೀನು ಹುಲಿಯಾರಂಗ. ಯಾವ ಹುಲಿ ಆಡ್ದಂಗ ಆಡ್ದಾರೆ? ಅವೆಲ್ಲ ಇಟ್ಕೋಬೇಡಮ್ಮ ನನ್ನ ಹತ್ರ. ಮುಗ್ಗಿ ಗುದ್ಬಿಟ್ಟಿ ಆಮೇಲೆ ಮತ್ತ ಏನಪ್ಪ ಜನ ನಿಂದು ಕೊಟ್ಲೆ ಇಟ್ಕೋಬೇಡ. ಏನು ಎಲ್ಲ ಲೀಡ್ ಮಾಡೋದು ನೀನು? ಮಾಡ್ತೀನಿ. ಯಾಕ? ನಿನ್ ಜನ ಕೇಳ್ತಾರಲ್ಲ ಅಪ್ಪ ಜನ ತೋರ್ಸು ಅಂತ. ಜನ ಜನ ಬಂದ್ ನನ್ ಕೇಳ್ತಾರ, ನಿನ್ ಕೇಳಲ್ವಲ್ಲ. ನಡಿಮಂತ ಕೆಲಸ ನೋಡು. ನೀನ್ ಸೋಸಿಯಲ್ ಮೀಡಿಯಾದಲ್ಲಿ ಇಲ್ಲ ನನ್ ಕೇಳ್ತಾರ ಕಣ. ನಿನ್ ಕೇಳ್ದವ್ರು ನಾನೇನ್ ಮಾಡೋಣ? ನಿನ್ ಕೇಳಿದ್ರೆ ನೀನ್ ಆನ್ಸರ್ ಕೋಣ. ಸೈಕ್ ಮಾಡ್ಬೇಡಪ್ಪ ಜನ.
ಹೇಳ್ತಿದ್ದೀನಿ ಕೇಳಿಸ್ಕೊ. ನಮ್ಮ ಅಪ್ಪನೂ ದೊಡ್ಡ ಸೈಕ್ ನನ್ ಒಂದ್ಸ. ನಮ್ಮ ಅಪ್ಪನೂ ದೊಡ್ಡ ಸೈಕೋ. ಅಪ್ಪನ ಬಗ್ಗೆ ನನ್ ಬಗ್ಗೆ ನೀನ್ ಮಾತಾಡಂತ ಅಗತ್ಯ ಏನಿದ್ದು? ನಮ್ಮ ಅಪ್ಪ ಸೈಕೋ ಗೊತ್ತಿಲ್ಲ ನಿಂಗೆ? ನಮ್ಮ ಅಪ್ಪ ಹೊಡೆದ್ಬಿಡ್ತೀನಿ, ನಿಂಗೆ ಹೇಳಕ್ಕಾಗಲ್ಲ ಯಾರ್ಗ್ಯಾ? ನಿಂಗೆ. ಯಾವತ್ತು ಹೊಡೆದೇ ಇಲ್ಲ ಅವನು. ಹೋಗೋ, ನಾವಿಬ್ರು ಅಣ್ಣ ತಮ್ಮಿರ್ತಾರ. ಹೋಗಾಯ್ತು. ಇಲ್ಲೇ ಏನು ಬತ್ತೀನಿ. ಏನು ಹೆಂಗ್ರು? ನಾನು ಎಣ್ಣ ಹೊಡೆದಿಲ್ಲ. ಎಣ್ಣ ಹೊಡೆದ್ರ ನನ್ ಕೇಳ್ಕೊತಾಗಲ್ಲ ನೀನು. ಹೋಗಪ್ಪ ಆಯ್ತು, ಹೊಡ್ಕಪ್ಪ ಆಯ್ತು. ಮಿಸ್ ಮಾಡ್ಬೇಡ, ಮಿಸ್ ಮಾಡ್ದಂಗ ಬಾ ಎಣ್ಣೆ ಹೊಡೆದ್ರ. 5 minutes later. ಗೈಸ್, ಅಪ್ಪ ಜನ ನನ್ನ ಹುಡಿಕೊಂಡು ಬಂದವ್ರೆ. ಅಣ್ಣ ಮ್ಯಾಟ್ ಅದ ಸೀಟ್ ಕಣ, ಇಲ್ಲಿ ಮ್ಯಾಟ್ ಅದ ಬಂದು ಸೀಟ್ ಕಣ. ಅದೇ ಕಣ ಆಸೆ ಸೀಟ್ತಿದೆ. ಆರಾಮ ಹುಷಾರ. ಯಾಕೆ ಒಳ್ಳೆ ಕಳ್ಳ ಬರಂಗ್ ಬತ್ತಿದೆ. ನಾರ್ಮಲ್ ಆಗಿ ಬಾ, ಹುಲಿ ತರ ಬಣ್ಣ. ನೀನ್ ಹೆಂಗಣ ಕುಡ್ದಾಗ ಅಷ್ಟೇ ಹುಲಿ ಆಗದ ನೀನು. ನಾರ್ಮಲ್ ಆಗಿದ್ದಾಗೆಲ್ಲ ಇಲಿಯ ನೀನು. ಗುಂಡು ಫೋನ್ ಮಾಡ್ಬಿಟ್ಟು ಕುಡ್ದಿದ್ಯಾ? ನಾನು ಈಗ ಜಮೀನ್ಗೆ ಹೋಗಿದ್ ಬಂದಿದ್ದು. ಮಳೆ ನೆನ್ಕೊಂಡು ಜಮೀನ್ಗೆ ಹೋಗಿದ್ ಬಂದಿದ್ದು. ಇರೋ ನಾನು ಜಮೀನ್ಗೆ ಹೋಗಿದ್ ಬಂದಿದ್ದು. ಯಾರವ್ರು ಹೇಳು? ಕುಡ್ದಿದೆ ನೀನು? ಕುಡ್ದಿದೆ. ಒಂದ್ 90 ಬಿಟ್ಕ ಬಂದಿದ್ಯಾ? ಅದು ನಮ್ ಸ್ವಾತಂತ್ರ್ಯ, ನಿನ್ಗೆ ಯಾಕಪ್ಪ ಸ್ವಾತಂತ್ರ್ಯ? ಗೈಸ್, ಅಪ್ಪ ಜಡೆಯಲ್ಲಿ ಬಂದ್ಬಿಟ್ಟು ಕುಡ್ದಿಲ್ಲ ಅನ್ಕೋಬತ್ತು. ಅವ್ರ ಮಾತಲ್ಲೇ ಅರ್ಥ ಮಾಡ್ಕೊಬಿಡಿ, ಅದು ನಮ್ ಸ್ವಾತಂತ್ರ್ಯ ಅಂತೆ. ಸ್ವಾತಂತ್ರ್ಯನಾ? ನಿಜ ಅಲ್ವ? ಮಳಲಿ ವ್ಯವಸಾಯಕ್ಕೆ ಹೋಗಿದ್ದ, ಮಳಲಿ ಸಿಕ್ಕಾಪಟ್ಟ ನೆಂದ. ಈಗ ಒಂದ್ ನೈಟ್ ಬಿಟ್ಕೊ ಬಂದಿನಿ. ಏನೋ ಇವಾಗ ಗೈಸ್ ಸ್ವಲ್ಪ ಬಿಟ್ಟವ್ರೆ, ಸ್ವಲ್ಪ ಜಾಸ್ತಿ ಬಿಟ್ರೆ ಜಾಸ್ತಿ ಮಾತಾಡೋದು. ಇವಾಗ ಅವ್ರ ಮಗಂಗ್ ಫೋನ್ ಮಾಡ್ಕೊ. ಅವ್ರಿಗೆ ಫೋನ್ ಮಾಡ್ಕೊಡು. ಅದೇ ಹಾಸನದವ್ರು ಬಂದ ಅಂತಂದ್ರಲ್ಲ, ಅವ್ರಿಗೆ ಫೋನ್ ಮಾಡ್ಕೊಡು. ಏಕೆ? ಅವ್ರ ಜೊತೆ ಮಾತಾಡ್ಬೇಕು. ಏನಕ್ಕೆ? ಏನಪ್ಪ ಅಂದ್ರೆ ಈ ತರ ನಮ್ ಪರಿಸ್ಥಿತಿ ಈ ತರ ಅಂತ ಹೇಳ್ತೀನಿ ಅವ್ರಗ. ಏನಂತ ಹೇಳಿ? ಪರಿಸ್ಥಿತಿ ಏನಾಗಿದೆ? ನೀನ್ ಚೆನ್ನಾಗಿದೆಯಲ್ಲ. ವ್ಯವಸಾಯಕ್ಕೆ ಹೋಗಿದ ಸ ಹಿಂಗ್ ಮಳೆ ನೆನ್ಬಿಟ್ಟ ಹಿಂಗ. ಅವ್ರು ನಾವು ಮಾಮೂಲಿ ವ್ಯವಸಾಯಕ್ಕೆ ಹೋಗಿದ್ದು ಸ. ಒಂದ್ ಗಂಟೆಗೆ ಬಂದ್ಬಿಟ್ಟ. ಅವ್ರು ದುಡ್ಡು ಕೊಡ್ಲಿಲ್ಲ ಸ. ಅದನ್ನ ನಾವೇ ಉಪಯೋಗಿಸೋಣ ಸ ಅಂತ ನಾನ್ ಮಾತಾಡ್ತೀನಿ. ನಿನ್ಗೆ ಯಾಕಪ್ಪ? ಸರಿ ಸರ್, ಆಯ್ತು. ಓಕೆ ಸರ್. ಇದು ಹಬ್ಬ ಜನ ಬಣ್ಣ. ಇಲ್ಲಿ ಒಂದ್ ಮಾತು ಹೇಳ್ಬೇಕು. ಬೈಲಿ ನಿನ್ ಜೊತೆಗೆ ಒಂದ್ ವಿಷಯ ಮಾತಾಡ್ಬೇಕು. ಸಿಗರೇಟ್ ವಿಷಯ ಮಾತಾಡ್ಬೇಕಾಗಿತ್ತು. ಸರಿ, ಇನ್ಮೇಲಿಂದ ಬೈಲಿ ಬಣ್ಣ ಆಯ್ತು. ಅದ್ ನಾವೇನ್ ವಿಸುವಣ? ನೀವ್ ಮುಟ್ಟಂಗೂ ಇಲ್ವಾ? ಅಷ್ಟೊಂದ್ ಇವ್ರ ನೀವು? ಸರಿ, ದೊಡ್ಡ ಮನುಷ್ಯರು. ನಾವ್ ಬಡವ್ರು ಅದನ್ನು ಮುಟ್ಸ್ಕೊಳ್ಳಲ್ಲ ನಮ್ನ. ಬಡವ್ರು ಯಾರ ದೊಡ್ಡವ್ರು ಯಾರ? ಸರಿ, ಮಾತಾಡ ಕರೆಕ್ಟ್ ಅಲ್ಲೇ ಇಟ್ಕೊಂಡ್ ಮಾತಾಡೋ. ಏನಪ್ಪ ಈಗ? ಅದು ಬುದ್ಧಿವಂತರ ಲಕ್ಷಣ ಅಲ್ಲ. ಬುದ್ಧಿವಂತ ಲಕ್ಷಣನ ಪಕ್ಷಣನೇನೋ. ನಾವು ನಿಜವಾಗ್ಲೂ ವ್ಯವಸಾಯಕ್ಕೆ ಹೋಗಿದ್ವಿ, ಇಲ್ಲ ಅಂತ ಹೇಳಲ್ಲ. ವ್ಯವಸಾಯಕ್ಕೆ ಹೋಗ್ಬಿಟ್ಟು ಮಳಲ್ ನೆನ್ಕೊ ಬಂದ. ಹೇಳ ಇರೋಣ. ಇನ್ಮೇಲಿಂದ ಕುಡಿಯಲ್ಲ ಅಂತ ಎಲ್ಲ ಜನಗಳಿಗೂ ಹೇಳು. ಇನ್ಮೇಲಿಂದ ನಾನು ಕುಡಿಯಲ್ಲ ಅಂತ. ನಾವು ನಿಜವಾಗ್ಲೂ ಡ್ರಿಂಕ್ಸ್ ಬಿಡ್ಬೇಕು ಅಂತ ಬಹಳ ಟ್ರೈ ಮಾಡ್ತಾವಿ ಸ. ಅಂದ್ರೆ ಅದನ್ನ ನಾವು ಕಮ್ಮಿ ಮಾಡ್ತಾವ. ಈಗ ನಿಜವಾಗ್ಲೂ ಕುಡ್ದಿಲ್ಲ. ವ್ಯವಸಾಯಕ್ಕೆ ಹೋಗಿದ್ದೋ ಮಳೆ. ನಂಗೋಸ್ಕರ ಇನ್ಮೇಲಿಂದ ನಾನು ಕುಡಿಯಲ್ಲ ಅಂತ ಹೇಳು. ಇನ್ಮೇಲಿಂದ ಕುಡಿಯಲ್ಲ ಅಂತ ನಾವ್ ಹೇಳಕ್ ಆಗಲ್ಲ. ಪ್ಲೀಸ್ ಹೇಳೋಣ ನಂಗೋಸ್ಕರ. ಅದು ಹೇಳಕ್ ಆಗಲ್ಲ. ನಾವು ನೀವಂತರ ಮನ್ಸ ಮಾರ್ಯ. ಅದು ನಾವ್ ಹೇಳೋದು ಬುದ್ಧಿ. ನಾನು ನಿನ್ ಆಸ್ತಿ ಬಿಟ್ಕೊಡು, ನಿನ್ ಮನೆ ಬಿಟ್ಕೊಡು ಅಂತ ಕೇಳಿದೆ. ಕುಡಿಯೋದ್ನ ಬಿಡ್ತೀನಿ ಅಂತ ಹೇಳು ಒಂದ್ ಅಷ್ಟೇ. ಕುಡಿಯೋದ್ನ ನಾವು ಬಿಡಕ್ ಆಗಲ್ಲ ಅಂತ ಹೇಳ್ತಾ ಮೇಲೆ ಒಂದ್ ವಾರಕ್ಕೊಂದ್ಸತಿ ಆದ್ರೂ ಕುಡಿಲೇಬೇಕು. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫ್. ಸರಿ ಒಂದೇ ಒಂದ್ಸತಿ ನಾನು ಇನ್ಮೇಲಿಂದ ಕುಡಿಯಲ್ಲ ಅಂತ ಹೇಳ್ಬಿಡು, ಅಷ್ಟೇ ಸಾಕು. ಏನಪ್ಪಾ? ಸರಿ, ಒಂದೇ ಒಂದ್ಸತಿ ನಾನು ಇನ್ಮೇಲಿಂದ ಕುಡಿಯಲ್ಲ ಅಂತ ಹೇಳು. ನಿಜಾಲುವೆ ಒಂದ್ ವಾರಕ್ಕೊಂದ್ಸತಿ ಆದ್ರೂ ನಾನು ಕುಡಿಲೇಬೇಕು. ನಿಜ ಕುಡುಗರ ಸಂಘದ ಅಧ್ಯಕ್ಷ ನಿನ್ನೆ ಮಾಡ್ಬೇಕು ನಾನು ನಿಜವಾಗ್ಲು. ಗೈಸ್, ನಾನು ವಿಡಿಯೋ ಇವತ್ತು ತಮ್ಮನೇಲಿ ಅಪ್ಪ ಜನ ಇನ್ಮೇಲಿಂದ ಕುಡಿಯಲ್ವಂತೆ ಅಂತ ಹಾಕ್ತೀನಿ. ಅಣ್ಣ ಅದಕ್ಕಾದ್ರೂ ಹೇಳೋಣ. ಸುಮ್ನೆ ಹೇಳೋಣ ಅಂದ್ರೆ ಹೇಳ್ತಲ್ಲ ಅಪ್ಪ ಜನ. ನಾನು ಹೇಳೋಣ ನೋಡಿ ಸಾ, ನಾವು ಕಲ್ತ್ಬಿಟ್ಟಿದೀವಿ. ಏನೋ ಮಟನ್ ಚಿಕನ್ ಆದಾಗ ಒಂದ್ ಸ್ವಲ್ಪ ಬಿಟ್ಕತ್ತೀಯ? ಏನಿಲ್ಲ ಸಾ, ಒಂದ 50-60 ರೂಪಾಯಿ ಬಿಟ್ಕೋತೀವಿ ಅಷ್ಟೇ. ಅಣ್ಣ ಬೈಲಿ, ಏನ್ ಇವಾಗ? ಏನು ಸುಮ್ಮನ್ ಕುಡಿಯೋದ್ ಬಿಡ್ತೀಯಾ ಬಿಡಲ್ವಾ? ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಬಿಡ್ತೀಯೋ ಬಿಡಲ್ವಾ ಅಂದೆ. ನಿನ್ ಕೈ ತೋರ್ಸೋದು ಬಾಕ್ ತೋರ್ಸೋದು ಒಂದ್ ಕಡೆ ನಿಂತ್ಕೋ. ಕುಡಿಯೋದ್ ಬಿಡ್ತೀಯಾ ಬಿಡಲ್ವಾ? ಏನ್ ಮಾಡ್ಬೇಕು? ಕುಡಿಯೋದ್ ಬಿಡ್ತೀಯಾ ಬಿಡಲ್ವಾ ಅಂದೆ. ಬಿಡೋದಿಲ್ಲ, ಏನ್ ಮಾಡ್ತೀಯ? ಅಪ್ಪ ಜನಿಗೆ ಎಷ್ಟೇ ಬದ್ರಿಸಿದ್ರು ಬಿಡಲ್ಲ. ಅಪ್ಪ ಜನ ಕುಡಿಯೋದ್ ಬಿಡಲ್ಲ, ಕಪ್ಪ ಜನ ಕುಡಿಯೋದ್ ಬಿಡಲ್ಲ. ಬಿಡ್ತೀನಿ, ಅದು ನಿಜವಾಗ್ಲೂ ಬಿಡ್ತೀನಿ ಸಾ. ಕುಡಿಯೋದ್ ಬಿಡ್ತೀನಿ ನಿಜ, ನಿಜವಾಗ್ಲೂ ಬಿಡ್ತೀನಿ ಸಾ. ಕೇವಲ 1 ತಿಂಗಳು ಟೈಮ್ ಕೊಡಿ ಸಾ. ಸರಿ ಆಯ್ತು ಗೈಸ್. ಅಪ್ಪ ಜನ 1 ತಿಂಗಳಲ್ಲಿ
ಕುಡಿಯೋದ್ ಬಿಡ್ತದಂತೆ, ನೋಡವ ಏನೈತೆ ಅಂತ. ಇವತ್ತು ಭಾನುವಾರ ಕಣಮ್ಮ, ಚಿಕನ್ ಏನೋ ಮಾಡಿ ನನ್ ನಿಜ ಅಮ್ಮ ಅಲ್ಲ ಕಣಮ್ಮ, ನೀನ್ 10 ಬೋಸಿ ಮಾಡಿದ್ರೆ ಯಾರಮ್ಮ ತಿಂದರು? ಚಿಕನ್ ಮಾಡೋದ್ಬಿಟ್ಟು ನಾನ್ ತಿನ್ಬಿಡ್ಬೇಕಲ್ಲ ಇವತ್ತು, ಅದು ಮಾಡ್ಲಿಲ್ಲ ಅಲ್ವಾ? ನೀನ್ ಹಂಗೆ ಅನ್ಕೊಂತಿದ್ದೀನಿ. ನೀನ್ ಅಲ್ಲಿ ಚುಂಚುಂಗಿರಲ್ಲಿ ಅದೇ ಮಾಡಿದ್ದು ಅಲ್ವಾ ನಾನ್ ವೆಜ್? ಅಮ್ಮ ಮತ್ತೆ ಮಾಡಯ್ಯಮ್ಮ ನಮ್ಗೂ. ಯಾಕ ಗೈಸ್ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಾರಿಸ್ಬಿಟ್ಟು ನಮ್ಗೆ ಓಹೋ ಯಾರಪ್ಪ ಸಮಕುಳಿ ಓಡೊಟ್ಟಿಗೆ. ಅಪ್ಪ ಹಾಯ್ ಅಪ್ಪ. 3 ಗಂಟೆಗೆ ನಿಂಗೆ ಹೇಳ್ರಿ ಬಟ್ಟೆ ಇಸ್ತ್ರಿ ಮಾಡುವಂತ. ಅಪ್ಪ ಇವಾಗ ಅದಕ್ಕೆ ಅಲ್ಲ ಕಲ್ಲ, ನಾನು ಎಷ್ಟೊತ್ತಾಯ್ತು ನಿನ್ಗೆ ಹೇಳಿ? ಗೊತ್ತಿಲ್ಲ ಕಣಪ್ಪ, ಟೈಮಿಂಗ್ಸ್ ನೋಡ್ಕೊಳ್ಳಿಲ್ಲ. ಡೈಲಾಗೆಲ್ಲ ಬೇಡ ನನಗೆ, ಎಷ್ಟೊತ್ತಾಯ್ತು ಹೇಳಿ? ಅದು 3 ಗಂಟೆಗೆ ಹೇಳಿ ಇನ್ನೂ ಬಟ್ಟೆ ಇಸ್ತ್ರಿ ಮಾಡಲ್ಲ ಅಂದ್ರೆ ನಿನ್ಗೆ ಯಾವ ಅಭಿಮಾನ ಇದ್ದು ನನ್ನ ಮೇಲೆ? ಅಪ್ಪ ಅಭಿಮಾನ ಇರೋದು ಅಭಿಮಾನ ಅಲ್ಲ ಕಣಪ್ಪ, ನಿನ್ ಮೇಲೆ ಇರೋದು ರೆಸ್ಪೆಕ್ಟ್. ಯಾವ ರೆಸ್ಪೆಕ್ಟ್? ರೆಸ್ಪೆಕ್ಟ್. ಅಪ್ಪ ಯಾಕಪ್ಪ ಸೇವಿಂಗ್ ಎಲ್ಲ ಮಾಡ್ಸಿದ್ಯಾ? ಮರ್ಯಾದಿಂದ ನಡಿ, ಇಷ್ಟು ಫಸ್ಟ್ ಇಸ್ತ್ರಿ ಮಾಡು. ಅಲ್ಲ ಸೇವಿಂಗ್ ಶಿವಮೊಗ್ಗ ತಂದ್ಕೊಟ್ಟವ್ರ, ನೀನು ಹಣ್ಣು ತಿನ್ನಲ್ಲ. ಗೈಸ್ ನಮ್ಮ ಅತ್ತೆಯವ್ರು ರೊಟ್ಲಿ ಕೊಟ್ಟು ಕಳ್ಸವ್ರೆ, ನಮ್ಮ ಮನೇಲಿ ಮಾಡಿಲ್ಲ ಅಂದ್ಬಿಟ್ಟು. ಹಳ್ಳಿಗಳ ಕಡೆ ಎಲ್ಲ ಹಿಂಗೆ ಗೈಸ್. ಗಂಟು ತಿಂದಿವ್ನೆ, ನನ್ ನಿಜವಾಗ್ಲೂ ಬೇಡ, ನಾನ್ ವೆಜ್ ಬೇಡ. ಈಗ ನಮ್ಮ ಅಪ್ಪ ತಿನ್ನೋದಂತೆ ಗೈಸ್, ಅದು ನಮ್ಗೆ ಕೊಡುತ್ತೆ. ಇವಾಗ ನಮ್ಮ ಅಪ್ಪನ ಬಟ್ಟೆ ಐರನ್ ಮಾಡ್ಬೇಕು. ಏನಪ್ಪಾ ಅದಕ್ಕೆ ಲೋಪರ್ ನನ್ ಮಗ ಅಂತಿದ್ಯಾ? ಸರಿ ಲೋಪರ್ ನನ್ ಮಗ ಅಂದ್ರೆ ನಾವ್ ಇಸ್ತ್ರಿ ಮಾಡ್ಬೇಕಪ್ಪ. ಲೋಪರ್ ನನ್ ಮಗ ಅಂದ್ರೆ ನಾನ್ ಬಿಟ್ರೆ ಇನ್ಯಾವಲ್ಲ ಅಧಿಕಾರ ಇರೋದು. ಸರಿ ಹಂಗಾರ ನಾನು ಕಚಡ ನನ್ ಮಗನ ಹಂಗಾರೆ ಇನ್ಸ್ಟಾಗ್ರಾಮ ಏನಿಲ್ಲ ಕಣ, ಐರನ್ ಮಾಡ್ಕೊಂಡು ವರ ಅಂತ ತಿಳ್ಕೊಂಡಿದ್ದೇನೆ. ಇಸ್ತ್ರಿ ಮಾಡು, ನನ್ನ ದೇವ್ರು ಕೊಟ್ಟಿರೋ ವರ ಅಂತ ಅಪ್ಪ. ಖಂಡಿತವಾಗ್ಲು ಕಣಪ್ಪ ಮಗನ, ಕಷ್ಟ ಕಾಲದಲ್ಲಿ ಬಂದಿರುವ ದೇವ್ರು ಕೊಟ್ಟಿರೋ ಮಗನೇನು. ಅಪ್ಪ ಅನ್ನೋನೆ ಮೊದಲ ಬಂದು. ಗೈಸ್ ನಮ್ಮ ಅಪ್ಪ ಟಚ್ ಮಾಡ್ಬಿಡ್ತು. ಗೈಸ್ ನಮ್ಮ ಅಪ್ಪ ಇಷ್ಟೊಂದು ಬಟ್ಟೆ ತುಂಬ ಮಡ್ಗದೆ ಇವಾಗ ಇದ್ರಲ್ಲಿ ಇದನ್ನ ಐರನ್ ಮಾಡ್ಬೇಕು. ಜ್ಞಾನವಿ ನಿಮ್ ಮನೇಲಿ ಏನ್ ಮಾಡಿದಿರಿ? ಚಿಚ್ಚಿ ಗೈಸ್ ಜ್ಞಾನವಿ ರೊಟ್ಲಿ ನೋಡುವಾಗ ಜ್ಞಾನವಿ ಹೆಂಗ್ ಕಂಡು ಒಂದೇ ಒಂದು ಕಬಾಬ್ ಇಸ್ಕೊ ಖಾಲಿ ಖಾಲಿ ಒಂದೇ ಒಂದು ಕಬಾಬ್ ಇಸ್ಕೊ ಒಂದೇ ಒಂದು ಚಿಚ್ಚಿ ಇಸ್ಕೊಬರ್ಗ. ಆಂಟಿ ಕೊಡಕ್ಕಿಲ್ಲ, ಆಂಟಿ ನಿನ್ ಕೊಡ್ತಾನೆ. ಅಮ್ಮ ಇವಳು ಕಟಿಂಗ್ ನೋಡಮ್ಮ ಹೆಂಗಿದ್ದು, ಹೆಂಗ ನೋಡು. ಕಪಿ ಮದುವೆ ಗೈಸ್ ಜ್ಞಾನವೀಸ್ ನ್ಯೂ ಇಯರ್ ಸ್ಟೈಲ್. ಗೈಸ್ ಪಬ್ಲಿಕ್ ಟಿವಿಲಿ ಸೌಜನ್ಯ ಅವ್ರದ್ದು ವಿಡಿಯೋ ತೋರಿಸ್ತವ್ರೆ. ಸೌಜನ್ಯ ಅವ್ರದ್ದು ನ್ಯೂಸ್ ಬಂದೈತೆ ಪಬ್ಲಿಕ್ ಟಿವಿಲಿ. ಸೌಜನ್ಯ ಅವ್ರಿಗೆ ಆದಷ್ಟು ಬೇಗ ನಿಲ್ಲಿಸಿ. ಅಪ್ಪ ಅಮ್ಮ ಇವತ್ತೇನ್ ವಿಡಿಯೋ ಮಾಡ್ತಾವೆ ಅಂದ್ರೆ ಸ್ಲೀಪ್ಲೆಸ್ ನೈಟ್ ಅಂತ ಇವತ್ತೊಂದು ವಿಡಿಯೋ ಟೈಟ್ಲ್. ಅಂದ್ರೆ ಒಂದ್ ದಿವಸ ಪೂರ್ತಿ ನಿದ್ದೆ ಮಾಡಂಗಿಲ್ಲ. ಹೌದಾ? ಆತರ ವಿಡಿಯೋ ಮಾಡ್ತಿರೋದು. ಆತರ ಎಲ್ಲ ಮಾಡ್ಬಾರ್ದಲ್ಲ, ನಿದ್ದೆ ಮಾಡ. ಅದ್ ಯಾವ್ದಾ ನಿದ್ದೆ ಮಾಡಿ? ಅದೊಂದು ವಿಡಿಯೋ ಅಷ್ಟೇ, ಸ್ಲೀಪ್ಲೆಸ್ ನೈಟ್ ವಿಡಿಯೋ ಅಂತ. ನಿದ್ದೆ ಮಾಡಿದ್ರೆ ಅಲ್ಲ ಕಣಪ್ಪ, ನೀವು ನಿದ್ದೆ ಮಾಡಿ, ನಾನು ಆ ಗಂಡು ಜಿನಳಿ ವಿಜಿ 3 ಜನ ಮಾಡಕ್ಕೆ ಆಗಲ್ವಲ್ಲ. ಆತರ ಹೆಂಗ್ ಮಾಡಕ್ ಮಾಡ್ಬೋದು. ಬೆಳಗ್ಗೆನ ನಾವು ನಿದ್ದೆ ಮಾಡಲ್ಲ ಅಷ್ಟೇ. ಗೈಸ್ ಸ್ಪೀಕರ್ ತಗೋತಾವಿ. ಗೈಸ್ ವಿಜಿ ಬಂದ ಡಬ್ಬ ನನ್ ಮಗ. ಅಲ್ಲ ಇವ್ರಿಬ್ರು ಒಳ್ಳೆ ಹೆಂಗ್ ಮಲ್ಗಿದಾರೋ. ಚೆನ್ನಾಗಿರ್ಲಿ ಬಿಡ, ಲೈಫ್ ಎಂಜಾಯ್ ಮಾಡಿ. ಲೈಫ್ ಎಂಜಾಯ್ ಮಾಡ್ರ. ಯಾರು ನೋಡಿದ್ರೆ ಇಷ್ಟೊತ್ತಲ್ಲಿ ಈಗ ಸಿಂಧೂರ ಹಾಕಬಿಟ್ಟಿದೆ. ಬೈ ಅಲ್ಲ ಬೈಲಿ 10 ರೂಪಾಯಿಲೆ ಇಲ್ಲಿ ಗೈಸ್. ಇಲ್ಲಿ ನೋಡಿ, ಎಲ್ರು ಬೆಳಿಗ್ಗೆ ಹೊತ್ತು ಕುಂಕುಮಕ್ಕ ಬಂದ್ರೆ ಡಬ್ಬ ನನ್ ಮಗ. ನಾನು ನೈಟ್ ಹೊತ್ತು ನಾವೆಲ್ಲ ವಿಡಿಯೋ ಮಾಡ್ತೀವಲ್ಲ, ಅದಕ್ಕೆ ನೈಟ್ ಹೊತ್ತಾಕ ಬರೋದು ಇವನು ಕುಂಕುಮಲ್ಲ. ಮಖ ತೊಳ್ಕೊಂಡು ನೀಟಾಗಿ ಎಷ್ಟು ಶಿಸ್ತಾಗಿ ರೆಡಿ ಆಗ್ಬರ್ತೇನೆ ನೋಡಿ. ಲೋ ನಮ್ ಸಸಾಂಕಿ ರೇಗ್ಸಂಗ ಗೊಡ್ದಲ್ಲ, ನೀನು ನಾಯಿ ಇದ್ದಾಗಿದೆ ಅಂತವನಲ್ಲ. ಭೂಮಿ ಕಮ್ಮಿ ಇದ್ದ ಬಿಸಿ ಸುರು ಹಚ್ಕಲ್ಲ. ಬದಲಾಯಿಸಿ ಬಿಡ್ತಾನೆ. ಇವಾಗಿಂದ ಕೆಟ್ಟ ಮಾತು ಮಾತಾಡಿದ್ರೆ ರೇಗ್ಸ್ರಲ್ಲ. ವಿಜಿ ವರ್ಸಸ್ ನೀವಿಬ್ರು ವಿಜಿ ಒಬ್ಬಗಳ ರೇಗ್ಸ್. ನಾವು ಕೆಟ್ಟ ಮಾತು ಮಾಡ್ದಂತೆ ಮಾಡಿದ್ರಲ್ಲ, ಸರಿಯಾ? ಕೆಟ್ಟ ಮಾತು ಆದ್ರೂ ಅಷ್ಟೇ. ಕೆಟ್ಟ ಮಾತು ಮಾತಾಡ್ದೆ ಅಲ್ಲ ಕಳ. ನೀ ಕನ್ನಡಿಗ ಆಗಿರೋ ನಂಗೇನ ಮಹೇಂದ್ರ ಒಳ್ಳೆ ಬಾರಿ ಆಡ್ತಾರಲ್ಲ, ಆಫ್ ಮಾಡಲೇ ಕಪ್ಪಿ ತರ ಆಗ್ಬೇಡ. ಲೋ ವಿಜಯ್ ನೀನೇನಿಲ್ಲ, ಅವ್ರ ಇಬ್ರಿಗೆ ಎದರ್ಕತಿಯಲ್ಲ. ಬಾಳಲೆ ಗುಳೆ ಬರೋ ಅವಶ್ಯಕತೆ ಏನಿತ್ತು? ಜಿನ್ನಳಿ ಏನು ಮಾಡಕ್ಕಾಗಲ್ಲ, ನನ್ ತಮ್ಮ ಇದ್ದಂಗ. ನಿನ್ ಹೆಂಗ್ ಬತ್ತವ ನೋಡಕ್ ನಿನ್ ಮೇಕೆ. ಗೈಸ್ ಇವತ್ತು ಯಾಕೋ ವಿಜಿ ಬೇಜಾರಾಗ್ಬಿಟ್ಟವನೆ.
ಯಾರು ಏನಂದ್ರು ಇಲ್ಲಾಂದಿದ್ರೆ ವಿಜಿನ್ ರೇಕ್ಸಕ್ಕೆ ಯಾರ ಕೈಲಿ ಆಯ್ತಿರ್ಲಿಲ್ಲ. ಮಹೇಂದ್ರ ಲೋಗೋರಲ್ಲಿ ಹೆಂಗ್ ಆಡ್ತಿದ್ನು ನಾಳಕ್ಕೆ 5,000 ಅಲ್ಲ 6,000 ಪಲಾಸ್ ಮಾಡ್ತೀನಿ ನಾನು. ಮಹೇಂದ್ರ ಲೋಗೋ ನಿಂಗ್ ತಂಗ್ ಕೊಡ್ತವನಲ್ಲ ವಿಜಯ್. ನನ್ ಮಹೇಂದ್ರ ಬ್ರ್ಯಾಂಡ್ ಹಂಗೆ. ಗೈಸ್ ಮಹೇಂದ್ರ ಲೋಗೋ ರೊಚ್ಚಿಗೆದ್ಬಿಟ್ಟು ಇವತ್ತು. ಮಹೇಂದ್ರ ಲೋಗೋ ಹೊಸ ಶರ್ಟು ಹೊಸ ಪ್ಯಾಂಟ್ ನೈಟ್ ಪ್ಯಾಂಟ್. ಮಹೇಂದ್ರ ಲೋಗೋ ಸಿಂಧೂರ್ ನಾನ್ ಇಲ್ಲಿಟ್ಟಿನ ನೋಡ ವ್ಯಾಲ್ ಪೇಪರ್ ಸಿಂಧೂರ್ ಇಟ್ಟವನಂತೆ ನೀನ್ ತಲೆಯಲ್ಲಿ ಇಟ್ಟಿರೋದ್ ತಪ್ಪಲ್ಲ ನೋಡ. ಆಡ್ಕೊಳ್ಳೋರು ಆಡ್ಕೊಳ್ಳಿ ಬಿಡ. ಇಟ್ಬಿಟ್ ಬಲ ಆ ಕಡೆ ಕ್ಲೀನ್ ವಿಜಯ್. ಇಲ್ಲ ನೀನ್ ತೊಡ ತಟ್ಬಿಡಂಗ ನೋಡಲಿದ್ದೀನಿ ನಾನು ಇವತ್ತು. ತೊಡ ನೀನ್ ತಟ್ಬಿಡು ತೋರಿಸ್ತೀನಿ ಬಿಡು. ಹಿಂಗ್ ತಟ್ಬಿಡೋದಾಗ ಏನಿಲ್ಲ 1 kg ನಿಲ್ವಲ್ಲ. ವಿಜಯ್ ಏನಮ್ಮದ ಬೈ ಸರ್ ಏನಕ್ಕೆ ಬೇಜಾರಾಗಿದ್ಯವ? ಹೇಳಲ್ಲ ಏನಂತ ಹೇಳ್ಕೊಳಲ್ವಾ? ಹೇಳು ಏನಾಗೈತೆ ಅಂತ. ನಾನೇನು ಅನ್ಕೊಳ್ಳೋದು ಹೇಳಿ ಏನಾಯ್ತಲ್ಲ? ನಿಮ್ಮ ಹತ್ರ ಏನಾರು ಅಂದ್ರ? ನಿಮ್ಮಪ್ಪ ಏನಾರು ಬೋದ್ ಗೀದ್ ಬಿಡ್ತಾ? ಮತ್ತೆ ನಿಮ್ಮಮ್ಮ ಏನಾರು ಬೈತಾ? ನಾನು ಯಾರಲ್ಲ ಬೋದಾರೋ ಹೇಳು ಮತ್ತೆ ಇನ್ನೇನಿಗೆ ಏನು ನೋಡಕ್ ಒಳ್ಳೆ ಸೆಡೆ ತರ ಇದ್ದಾರ. ಯಾಕೆ ಇಲ್ಲ ಏನಂದ್ರು ಮಾತಾಡ್ತಾನೆ ಇಲ್ಲಲ್ಲ? ಯಾಕ್ಲಾ ಗಾಯ ಆಗ್ಬಿಡತ್ತೆ. ಯಾಕೆ ಯಾರು ಯಾವ್ದಾರು ಹುಡುಗಿ ಗಿಡ್ಗಿ ಏನಾರು ಅನ್ಲ ಹಿಂಗೆ? ಬ್ರೇಕಪ್ ಆಗೋಯ್ತು ಇವತ್ತು. ಅಯ್ಯೋ ನಿನ್ ಮೂತಿಗೆ ಲವ್ ಆಗದೆ ಹೆಚ್ಚು. ನನ್ ಮಗನ ಬ್ರೇಕಪ್ ಬೇರೆ ಅದ್ದ. ಬೆಳಿಗ್ಗೆ ಲವ್ ಆಯ್ತು, ಸಾಯಂಕಾಲ ಬ್ರೇಕಪ್ ಆಗೋಯ್ತು. ಹಾ ಕಿತ್ತೋದ್ ಬುದ್ಧಿ ತೋರ್ಸಿರ್ತಿ ಅನ್ಸುತ್ತೆ. ಎಲ್ಲ ಏನಾಯ್ತು ಹೇಳ್ಕಳ? ಯಾಕ್ಲ ಬೇಜಾರ? ಲೋಜ್ ಮುದ ನನ್ಗೇನಾಗಿದ್ದು ನಡ ಅಮ್ಮದ ಬೈ ಇಲ್ಲ ನಾಸ್ಕಬೇಡ. ಜಳಿ ಫೋನ್ ಮಾಡಿ ಕರೀಸು ಫಸ್ಟ್. ಗೈಸ್ ವಿಜಿಗೆ ಬ್ರೇಕಪ್. ಮತ್ತೆ ಗೈಸ್ ಇವತ್ತೊಂದು ವಿಡಿಯೋನ ಇಲ್ಲಿ ಮುಗಿಸ್ತವನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರ್ಲಿ. ಇವತ್ತು ಈ ಪೂರ್ತಿ ದಿವಸ ಸ್ಲೀಪ್ ಮಾಡದೆ, ಅಂದ್ರೆ ಸ್ಲೀಪ್ಲೆಸ್ ನೈಟ್. ಒಂದ್ ದಿವಸ ಎಲ್ಲ ಪೂರ್ತಿ ನಿದ್ದೆ ಮಾಡದೆ ವಿಡಿಯೋ ಮಾಡೋದ ಅಂತಿದ್ದೋ. ಬಟ್ ಆದ್ರೆ ಜಿನ್ನಳಿ ಬರ್ಲಿಲ್ಲ. ನಾನು ಮಹೇಂದ್ರ ಲೋಗೋ ಆಮೇಲೆ ವಿಜಿನು ಯಾಕೋ ಅಪ್ಸೆಟ್ ಆಗ್ಬಿಟ್ಟವನೆ. ವಿಡಿಯೋನ ನಾಳೆ ಕಂಟಿನ್ಯೂ, ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗ್ಲಾದ್ರು ನಾಳೆ ಆದ್ರೆ ನಾಳೆ ಮಾಡ್ತೀನಿ. ಇಲ್ಲಾಂದ್ರೆ ಯಾವಾಗ್ಲಾದ್ರು ಮಾಡೇ ಮಾಡ್ತೀನಿ. ಇನ್ನ ಚೆನ್ನಾಗೈತೆ ಇದು ಸ್ಲೀಪ್ಲೆಸ್ ಕಂಟೆಂಟ್ ಇದು. ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ. ದಿನ 7 ಗಂಟೆಗೆ ಕರೆಕ್ಟ್ ಆಗಿ ಇನ್ಮೇಲಿಂದ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಡೈಲಿ ಕರೆಕ್ಟ್ ಆಗಿ 7 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೀರಿಯಲ್ಗೆ ಅಂದ್ರೆ ಅಮ್ಮಂದ್ರು ಸೀರಿಯಲ್ಗೆ ಕಾಯ್ತಾ ಇರ್ತಾರಲ್ಲ, ಆ ತರ ವಿಡಿಯೋಗೆ ಕಾಯ್ತಾ ಇರಿ. ಒಳ್ಳೆ ವಿಡಿಯೋ ಜೊತೆ ಗೊತ್ತೀನಿ, ಸಿಕ್ಕಾಪಟ್ಟೆ ಕಾಮಿಡಿ ವಿಡಿಯೋಗೆ. ನಿಮ್ ಪ್ರೀತಿ ಯಾವಾಗ್ಲೂ ಹಿಂಗೆ ಇರ್ಲಿ. ಮತ್ತೆ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಟಾಟಾ, ಬೈ ಬಾಯ್.